Hello everyone, welcome to Desi Eat. Eat Desi, Love Desi. ಹೇಗಿದ್ದೀರಾ ಎಲ್ಲರೂ? ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶಿಂಗ್ ಯು ಎ ಹ್ಯಾಪಿ ಹೋಲಿ. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೋಲಿ ಹಬ್ಬದ ಸ್ಪೆಷಲ್ ಅಂತ ಗುಜಿಯಾನ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೋಡ್ಬೋದು. ಸ್ವೀಟ್ ಮಾಡಿದ್ದಾಯಿತು. ನೆಕ್ಸ್ಟ್ ತಂಡಾಯಿ ಮಾಡಿಲ್ಲ ಅಂದರೆ ಹೇಗೆ? ಸೊ ನಮ್ಮ ಮನೇಲಿರೋ ವೀಳ್ಯದೆಲೆಯಿಂದ ತಂಡಾಯಿನ ಮಾಡೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ವೀಳ್ಯದೆಲೆ, ಹಾಲು, ಗುಲ್ಕನ್, ಸಕ್ಕರೆ, ಸೋಂಫ್, ಏಲಕ್ಕಿ ಪುಡಿ, ವೆನಿಲಾ ಐಸ್ ಕ್ರೀಮ್, ಹಾಗೆ ಐಸ್ ಕ್ಯೂಬ್ಸ್. ಈ ಡ್ರಿಂಕ್ ಏನಿದೆ ಅಲ್ಲ, ಪಾನ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಪಾನ್ ಅಂದರೆ ತುಂಬ ಇಷ್ಟ. ಸೊ ನಾವು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಫಸ್ಟ್ ಎಲೆನ ಈ ಥರ ಕಟ್ ಮಾಡ್ಕೊಳ್ಳಿ. ವೀಳ್ಯದೆಲೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ವಿಶೇಷವಾಗಿ ಡಯಾಬಿಟಿಸ್ ಇರೋರಿಗೆ ಹಾಗೆ ಅಸ್ತಮಾ ಇರೋರಿಗೆ ತುಂಬ ಒಳ್ಳೆಯದು. ನಾನು ಇಲ್ಲಿ ಒಂದು 5 ರಿಂದ 6 ಎಲೆನ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ 1 ಸ್ಪೂನಷ್ಟು ಸೋಂಫ್, 1/4 ಸ್ಪೂನಷ್ಟು ಏಲಕ್ಕಿ ಪುಡಿ, ಒಂದು 3 ರಿಂದ 4 ಐಸ್ ಕ್ಯೂಬ್ಸ್. ಈ ಐಸ್ ಕ್ಯೂಬ್ಸ್ ಯಾಕೆ ಹಾಕ್ತೀವಿ ಅಂದರೆ ಇದು ಗ್ರೀನ್ ಕಲರ್ನ ಮೇಂಟೈನ್ ಮಾಡುತ್ತೆ. ಆ್ಯಂಡ್ 4 ರಿಂದ 5 ಸ್ಪೂನಷ್ಟು ಸಕ್ಕರೆ ಹಾಕಿ ಈಗ ಇದನ್ನು ಗ್ರೈಂಡ್ ಮಾಡಿ. ಇದೇನಿದು ವೆರೈಟಿ ಮಿಕ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಶಾಕ್ ಆಗಬೇಡಿ, ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಐಸ್ ಹಾಕಿರೋದಕ್ಕೆ ಕಲರ್ ಹಾಗೆ ಡಾರ್ಕ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನು ಹಾಕಿ. ನಾನು ಸ್ವಲ್ಪ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಇದು ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ 1 ಸ್ಪೂನಷ್ಟು ಗುಲ್ಕನ್ನ ಹಾಕಿ. ಗುಲ್ಕನ್ ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆ ಬಾಡಿನ ಕೂಲಾಗಿಡುತ್ತೆ. ಆ್ಯಂಡ್ ಮತ್ತೆ ಒಂದು 3 ರಿಂದ 4 ಐಸ್ ಕ್ಯೂಬ್ಸ್ನ ಹಾಕಿ ಮತ್ತೆ ಇದನ್ನು ಗ್ರೈಂಡ್ ಮಾಡಿ. ಈಗ ಒಂದು 2 ಸ್ಮಾಲ್ ಸ್ಕೂಪ್ಸ್ ಅಷ್ಟು ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ನ ಹಾಕಿ. ಸ್ಕೂಪ್ಸ್ ಎಲ್ಲ ಸಮ್ಮರ್ ಹೀಟ್ಗೆ ಮೆಲ್ಟ್ ಆಗೋಗಿದೆ. ಊಟ ಆದಮೇಲೆ ಐಸ್ ಕ್ರೀಮ್ ತಿಂದು ಪಾನ್ ಹಾಕ್ಕೊಂಡು ಇದೆಲ್ಲ ಮಾಡೋದು ಯಾಕೆ? ಇಷ್ಟು ಮಾಡ್ಕೊಂಬಿಟ್ರೆ ಆಯ್ತಲ್ಲ. ನಾನಂತರೂ ನಮ್ಮ ಮನೇಲಿ ಹೀಗೆ ಕೊಡ್ತೀನಿ. ಜಸ್ಟ್ ಜೋಕ್ ಮಾಡ್ತಾ ಇದ್ದೀನಿ, ಮತ್ತೆ ನೀವು ಹಾಗೆ ಕೊಟ್ಬಿಟ್ಟಿದ್ದೀರಾ. ಥಂಡಾಯಿ ರೆಡಿ. ಈಗ ನೋಡಿ ನನ್ನ ಹಸ್ಬೆಂಡ್ ಹೆಂಗೆ ಕುಡಿತಾರೆ. ಚಿಯರ್ಸ್. ಥಂಡಾಯಿನೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.